ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಎಷ್ಟೋ ಬಹಳವಾಗಿ ಪ್ರೀತಿಸಿ ತನ್ನ ಕೃಪೆಯ ನಿಮಿತ್ತವಾಗಿ ಮತ್ತೊಂದು ನೂತನ ದಿನವನ್ನು ನಮಗೆ ಏರ್ಪಡಿಸಿಕೊಟ್ಟಿರುವಾಗ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 11ನೇ ಅಧ್ಯಾಯ 5ನೇ ವಚನ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ನೀತಿವಂತರನ್ನು ಕೂಡ ಅನೀತಿವಂತರನ್ನು ಕೂಡ ಪರೀಕ್ಷಿಸುವಂಥ ದೇವರು. ನಾವು ನೀತಿವಂತರಾಗಿ ಕ್ರಿಸ್ತನು ನಮ್ಮ ಎಲ್ಲ ದೇವರನ್ನ ಅರಿಯದೇ ಇರುವಾಗ ನಮ್ಮ ಎಲ್ಲ ಪಾಪಗಳನ್ನು ಎಲ್ಲ ಶಾಪಗಳನ್ನು ಆತನ ಹೊತ್ತು ಆತನ ಅರಿಯುವಂತೆ ಮಾಡಿ ಆತನ ಮಕ್ಕಳನ್ನಾಗಿ ಮಾಡಿ ಅಪವಿತ್ರರಾದಂಥ ನಮ್ಮನ್ನು ಅನೀತಿವಂತರಾಗಿ ಜೀವಿಸಿದಂಥ ನನ್ನನ್ನು ನಮ್ಮನ್ನೆಲ್ಲ ದೇವರು ನೀತಿವಂತರನ್ನಾಗಿ ಮಾರ್ಪಡಿಸಿ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಪವಿತ್ರರನ್ನಾಗಿ ಮಾರ್ಪಡಿಸಿ ಅಪ್ಪ ಎಂದು ಕೂಗಿ ಕರೆಯುವುದಕ್ಕೆ ದೇವರು ತನ್ನ ಕೃಪೆಯನ್ನು ಒದಗಿಸಿಕೊಟ್ಟಿರುವಾಗ ನಾವು ಇನ್ನೂ ಕೂಡ ನಮ್ಮ ಪೂರ್ವ ಸ್ವಭಾವಗಳನ್ನು ನಾವು ಧರಿಸಿಕೊಂಡವರಾಗಿದ್ದೇವಾ? ಇನ್ನೂ ನಮ್ಮಲ್ಲಿ ಅನೀತಿವಂತಿಕೆ ಇದೆಯಾ? ದೇವರು ನೀತಿವಂತರನ್ನು ಅನೀತಿವಂತರು ಇಬ್ಬರನ್ನೂ ಪರೀಕ್ಷಿಸುವಂಥ ದೇವರು. ನೀತಿವಂತರಾಗಿ ಕರೆಯಲ್ಪಟ್ಟಂಥ ನಾವು ನೀತಿವಂತರಾಗಿಯೇ ಜೀವಿಸ್ತಾ ಇದ್ದೀವಾ, ಅಥವಾ ಇನ್ನೂ ಪೂರ್ವ ಸ್ವಭಾವಗಳಿಂದಲೋ ದುಶ್ಚಟಗಳಿಂದಲೋ ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡ್ತಾ ಇನ್ನೂ ಅನೀತಿವಂತರಾಗಿಯೂ ಜೀವಿಸ್ತಾ ಇದ್ದೀವ? ಜ್ಞಾಪಿಸಿಕೊಳ್ಳೋಣ ಪ್ರಿಯರೇ. ನಾನು ನೀನು ನಿಜವಾಗಿಯೂ ನೀತಿವಂತರಾಗಿ ದೇವರ ಸನ್ನಿಧಾನದಲ್ಲಿ ಆತನು ಹೇಳಿದಂಥ ಮಾತುಗಳನ್ನು ಕೈಗೊಂಡವರಾಗಿ ಆತನ ಮಾತಿಗೆ ವಿಧೇಯರಾಗಿ ದೀನ ಮನಸ್ಸುಳ್ಳವರಾಗಿ ನಾವು ನಡೆದುಕೊಳ್ಳುವಾಗ ಅಬ್ರಹಾಮನು ಆ ಒಂದು ನೀತಿವಂತನಾಗಿ ದೇವರ ಸ್ವರವನ್ನು ಕೇಳಿಸಿಕೊಂಡು ಆತನಿಗೆ ಆ ಸ್ವರಕ್ಕೆ ವಿಧೇಯನಾದ. ನೀತಿವಂತನಾದ ಅಬ್ರಹಾಮನ ದೇವರು ಉನ್ನತವಾಗಿ ಆಶ್ರಯಿಸಿ ವಿಶ್ವಾಸಿಗಳ ತಂದೆ, ನಂಬಿಕೆಯಲ್ಲಿರುವಂಥವ್ರಿಗೆ ತಂದೆ ಅನ್ನುವಂಥ ಬಿರುದನ್ನು ಕೊಟ್ಟು ಆತನ ಒಂದು ನೀತಿವಂತಿಯ ಮೂಲಕ ದೇವರು ಆಶೀರ್ವದಿಸಿದ್ರು. ಆಮೇಲೆ ಲೋಟನು ನೀತಿವಂತನಾಗಿ ಭಯಂಕರವಾದ ಅಪಾಯದಿಂದ ಬಿಡಿಸಿದಂಥ ದೇವರು. ಅನೀತಿವಂತರೋ ಅಪಾಯಕ್ಕೆ ಸಿಕ್ಕಿಕೊಂಡು ನರಳಾಡ್ತಿರ್ತಾರೆ, ಪ್ರಾಣ ಕಳೆದುಕೊಳ್ತಾರೆ. ಅನೀತಿವಂತರಾದರೂ ದೇವರ ಸ್ವರವನ್ನು ಕೇಳದೆ, ದೇವರಿಗೆ ವಿಧೇಯರಾಗದೆ, ದೇವರ ಮಾತನ್ನು ಕೈಗೊಳ್ಳದೆ ನಷ್ಟ ಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಆದರೆ ನಿನ್ನ ಪರಿಸ್ಥಿತಿ ಯಾವ ರೀತಿ ಇದೆ? ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ? ನಿಜವಾಗಿಯೂ ಅನೀತಿವಂತರಾಗಿದ್ದೇವಾ? ನೀತಿವಂತರಾಗಿ ಜೀವಿಸ್ತಾ ಇದ್ದೇವಾ? ಆತನ ಆಶೀರ್ವಾದಗಳನ್ನ ಅನುಭವಿಸುವವರಾಗಿದ್ದೇವಾ? ದೇವನ ನಂಬಿ ಎಷ್ಟು ವರ್ಷಗಳಾಯಿತು? ದೇವನ ನಂಬಿ ದೀಕ್ಷಾ ಸ್ನಾನದ ಮೂಲಕವಾಗಿ ನೂತನ ಸೃಷ್ಟಿಯಾದಂಥ ನಾವು ಎಷ್ಟು ವರ್ಷದಿಂದ ದೇವನ ನಂಬಿ ಇನ್ನೂ ಆಶೀರ್ವಾದಗಳಿಲ್ಲದೆ ಜೀವಿಸ್ತಾ ಇದ್ದೇವೆ. ಇನ್ನೂ ಕಷ್ಟ, ಇನ್ನೂ ನಷ್ಟ, ಇನ್ನೂ ವೇದನೆ, ಕಷ್ಟದ ಮೇಲೆ ಕಷ್ಟಗಳು, ಅನಾರೋಗ್ಯದ ಪರಿಸ್ಥಿತಿಗಳು, ಎಲ್ಲೂ ಕೂಡ ಸಂತೋಷ ಸಮಾಧಾನ ಇಲ್ಲ, ಅಭಿವೃದ್ಧಿ ಇಲ್ಲವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದರೆ ಜಾಗೃತೆ. ದೇವರು ಪರೀಕ್ಷಿಸುವಂಥ ದೇವರಾಗಿದ್ದಾರೆ. ಅವರ ಪ್ರತಿಫಲಕ್ಕೆ ತಕ್ಕ ರೀತಿಯಾಗಿ, ಅವರು ಬಿತ್ತುವಂಥ ಬಿತ್ತನೆಗೆ ತಕ್ಕ ರೀತಿಯಾಗಿ, ಅವರ ನಡತೆಗೆ ತಕ್ಕ ರೀತಿಯಾಗಿ ದೇವರು ಪ್ರತಿಫಲವನ್ನು ಕೊಡುವಂಥ ದೇವರು. ನೀನು ನೀತಿವಂತರಾಗಿ ದೇವರ ಮಾತನ್ನು ಕೈಗೊಂಡವರಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥವರಾಗಿ ಆತನಿಗೆ ವಿಧೇಯತೆ ತೋರಿಸುವಂಥವರಾಗಿ ನಾವು ಜೀವಿಸಿದ್ರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಉನ್ನತವಾಗಿ ದಿನದಿಂದ ದಿನಕ್ಕೆ ನಮ್ಮನ್ನು ಆಶೀರ್ವದಿಸಿಕೊಂಡು ಬರುವಂಥ ದೇವರು. ಈಗ ಯಾವ ರೀತಿ ಅಬ್ರಹಾಮನ ಕುರಿತು ನಾವು ಮಾತನಾಡ್ತಾ ಇದ್ದೇವೋ, ಯಾವ ರೀತಿ ನಾವು ಲೋಟನ ಕುರಿತು ಮಾತನಾಡ್ತಾ ಇದ್ದೇವೋ, ಯಾವ ರೀತಿ ದಾವೀದನ ಕುರಿತು ನಾವು ಮಾತನಾಡ್ತಾ ಇದ್ದೇವೋ, ಅದೇ ರೀತಿಯಲ್ಲಿ ಮುಂದಿನ ತಲೆಮಾರುಗಳಲ್ಲಿ ಯುಗಗಳಲ್ಲಿ ನಮ್ಮ ಕುರಿತು ಅನೇಕರು ಆ ರೀತಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಅದು ಆಶೀರ್ವಾದ ಒಂದಿನ ಇದು ಒಂದು ದಿನ ಮಾರ್ಪಡುವಂಥ ಆಶೀರ್ವಾದಗಳಲ್ಲ, ಆಗ ಮಾಯವಾಗುವಂಥ ಆಶೀರ್ವಾದ ಅಲ್ಲವೇ ಅಲ್ಲ. ದೇವರು ಕೊಡುವಂಥ ಆಶೀರ್ವಾದ, ದೇವರು ಮಾಡುವಂಥ ಅಭಿವೃದ್ಧಿ ಮುಂದಿನ ಪೀಳಿಗೆಯು ಕೂಡ ಅದನ್ನು ನೆನೆಸಿ
ಆ ದೇವರಿಗೆ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಪರೀಕ್ಷಿಸಿಕೊಳ್ಳೋಣ ಈ ಮುಂಜಾನೆಗೆ ಎಷ್ಟರ ಮಟ್ಟಿಗೆ ನಮ್ಮ ನೀತಿಯನ್ನು ನಾವು ಕಾಪಾಡಿಕೊಳ್ತಾ ಇದ್ದೇವೆ, ನೀತಿಯಿಂದ ಜೀವಿಸ್ತಾ ಇದ್ದೇವೆ. ಪಾಪ ಪರಿಹಾರ ಮಾಡಿದಂಥ ದೇವರು ಪಾಪರಹಿತ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಖಂಡಿತವಾಗಿ ನಾವು ಜೀವಿಸಬೇಕು. ಅದು ದೇವರ ಆಶೀರ್ವಾದವಾಗಿದೆ. ಆಮೆನ್, ಹಲ್ಲೆಲೂಯಾ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶ್ರಯಿಸುವಂಥ ದೇವರು, ಬಲಪಡಿಸುವಂಥ ದೇವರು. ಆಮೆನ್. ದೇವರನ್ನು ನಾವು ನೋವುಪಡಿಸಬಾರ್ದು. ಆತನು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟುವಾಗ, ಆತನು ನಮಗಾಗಿ ತನ್ನ ಪ್ರಾಣವನ್ನೇ ಸುರಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಾಗ ಖಂಡಿತವಾಗಿ ನೀತಿವಂತರಾಗಿ ಜೀವಿಸೋಣ. ಕರ್ತನ ಆನಂದ ಪಡುವ ರೀತಿಯಲ್ಲಿ ಆತನನ್ನು ಆನಂದವಾಗಿರೋಣ. ಆಮೇನ್. ದೇವರ ವಾಗ್ದಾನ ಮೂಲಕ ನಿಮ್ಮೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹೋನ್ನತನ ಅಂತ ದೇವರೇ ನಿಮಗೆ ವಂದನೆ ಸ್ವಾಮಿ. ನಿನ್ನೆ ಇಂದು ಎಂದೆಂದು ಏಕ ರೀತಿಯಾಗಿರುವಂಥ ದೇವರು, ಅದ್ಭುತ ಸ್ವರೂಪನ ಆಲೋಚನಾ ಕರ್ತನು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಜೀವಿಸುವಂಥ ದೇವರು ನೀನು ಸ್ವಾಮಿ, ಅದಕ್ಕಾಗಿ ವಂದನೆ ಕರ್ತನೆ. ಅಪ್ಪ, ನೀತಿವಂತ ಪರೀಕ್ಷಿಸುವ ದೇವರೇ ಅಪ್ಪ, ನಾವೆಲ್ಲಾದರೂ ತಪ್ಪಿ ಹೋದರೆ ವಾಗ್ದಾನ ನೋಡುವಂಥವ್ರು ತಮ್ಮನ್ನು ಪರೀಕ್ಷಿಸಿಕೊಳ್ಳುವಾಗ ಅಪ್ಪ ಅಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬುದಾಗಿ ನೆನೆಸ್ತಾ ಇರುವಾಗ ಅಪ್ಪ ನೀತಿವಂತಿಕೆಯಲ್ಲಿ ನಮ್ಮನ್ನು ನಡೆಸು, ಬಲಪಡಿಸು, ಸಹಾಯ ಮಾಡು. ಎಲ್ಲವನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಯೇಸುವಿನ ಜೀವವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.